ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹುಬ್ಬಳ್ಳಿಯಲ್ಲಿ ನೇಹಾ ತಾಯಿ ಕಣ್ಣೀರು ಹಾಕಿದ್ದಾರೆ. ನೇಹಾಳನ್ನ ನೆನೆದು ನೇಹಾ ತಾಯಿ ಕಣ್ಣೀರು ಹಾಕಿದ್ದಾರೆ. ನೇಹಾ ಮೊದಲ ಮತದಾನ ಮಾಡೋ ಉತ್ಸಾಹದಲ್ಲಿ ಇದ್ಲು, ಇವತ್ತು ಅವಳು ಇಲ್ಲ ಅನ್ನೋದು ತುಂಬಾ ಬೇಸರ ಆಗ್ತಾ ಇದೆ ಅಂತ ಆಲೋಚನೆ ಮಾಡಿ ರಾಜಕಾರಣಿಗಳನ್ನ ಆಯ್ಕೆ ಮಾಡಿ ಅಂತ ಕೂಡ ಹೇಳಿದ್ದಾರೆ. ನೇಹಾ ತಾಯಿ ಕಣ್ಣೀರಿಟ್ಟಿದ್ದಾರೆ. ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಎಲ್ಲರೂ ವೋಟ್ ಮಾಡಿ ಅಂತ ಹೇಳಿದ್ದಾರೆ. ಎಷ್ಟೇ ಆದರೂ ಸಹಜ. ರಿಪಬ್ಲಿಕ್ ಕನ್ನಡಕ್ಕೆ ಗೀತಾ ಹಿರೇಮಠ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನೇಹಾಳನ್ನ ನೆನೆದು ಆ ತಾಯಿ ಕಣ್ಣೀರು ಹಾಕಿದ್ದಾರೆ. ವೋಟ್ ಹಾಕಿ ಒಳ್ಳೆಯ ರಾಜಕಾರಣಿಗಳನ್ನ ಆಯ್ಕೆ ಮಾಡಿಕೊಂಡು ನಮಗೇನು ಮೂಲಭೂತ ಸೌಕರ್ಯಗಳು ಬೇಕಾಗ್ಯಾವು ವಿನಂತಿ ಮಾಡ್ಕೊಂಡು ಕೇಳ್ಕೋರಿ ಅಂತ ಅಷ್ಟೇ ಹೇಳಬಲ್ಲೆ. ಇಷ್ಟು ಮಿಸ್ ಮಾಡ್ಕೋತಾ ಇದ್ರಿ ನೇಹಾನ ಇವತ್ತು? ಪ್ರತಿದಿನ ಪ್ರತಿ ಕ್ಷಣ ಮಿಸ್ ಮಾಡ್ಕೋತೀನಿ. ಯಾಕಿಂದು ಮರೆಯೋದಕ್ಕಂತೂ ಆಗೋದಿಲ್ಲ. ಇವತ್ತಂತೂ ಬರ್ತಿದ್ಲು, ಭಾಳ ಇಷ್ಟ ಆಕೆಗೆ ವೋಟಿಂಗ್ ಮಾಡೋದು. ಅವಳೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊತಿದ್ಲು. ಇದು ಒಂದು ಲೇಟ್ ಆಗಿತ್ತು, ಇದು ಒಂದು ವರ್ಷ, ಈ ವರ್ಷ ಬಂದಿತ್ತು. ಹಾಕೇನು ಮಮ್ಮಿ ಆನ್ಲೈನ್ ಮಾಡೇನಿ ಅಂತ ಹೇಳಿದ್ಲು. ಇವತ್ತು ಭಾಳ ಮಿಸ್ ಆಗತ್ತಾಳ. ವೋಟ್ ಹಾಕಿ ಒಳ್ಳೆಯ ರಾಜಕಾರಣಿಗಳನ್ನ ಆಯ್ಕೆ ಮಾಡಿಕೊಂಡು ನಮಗೇನು ಮೂಲಭೂತ ಸೌಕರ್ಯಗಳು ಬೇಕಾಗ್ಯಾವು ವಿನಂತಿ ಮಾಡ್ಕೊಂಡು ಕೇಳ್ಕೋರಿ ಅಂತ ಅಷ್ಟೇ ಹೇಳಬಲ್ಲೆ. ಇಷ್ಟು ಮಿಸ್ ಮಾಡ್ಕೋತಾ ಇದ್ರಿ ನೇಹಾನ ಇವತ್ತು? ಪ್ರತಿದಿನ ಪ್ರತಿ ಕ್ಷಣ ಮಿಸ್ ಮಾಡ್ಕೋತೀನಿ. ಯಾಕಿಂದು ಮರೆಯೋದಕ್ಕಂತೂ ಆಗೋದಿಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಹಾಗೆ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದ್ದಾರೆ. ನಗರದ ಬಾಲ್ಕೇಶ್ವರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಸಾಗರ್ ಖಂಡ್ರೆ. ಬೀದರ್ನಲ್ಲಿ ಅವರ ವಿರುದ್ಧವಾಗಿ ಕಣಕ್ಕಿಳಿದಿರೋದು ಬಿಜೆಪಿಯಿಂದ ಹಾಲಿ ಸಂಸದರು ಆಗಿರುವ ಭಗವಂತ್ ಖೂಬಾ. ಮೊದಲ ಬಾರಿಗೆ ಚುನಾವಣಾ ಪಾಲಿಟಿಕ್ಸ್ಗೆ ರಂಗ ಪ್ರವೇಶವನ್ನ ಮಾಡಿ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಸಾಗರ್ ಖಂಡ್ರೆ ದೇವರ ಆಶೀರ್ವಾದ ಇರಲಿ ಅಂತ ಹೇಳಿ ಮೊದಲು ದೇವರಿಗೆ ಪೂಜೆ ಪುನಸ್ಕಾರವನ್ನ ಸಲ್ಲಿಸಿ ನಂತರದಲ್ಲಿ ಮತಗಟ್ಟೆಗೆ ತೆರಳಿ ಓಟ್ ಮಾಡಿದ್ದಾರೆ ಸಾಗರ್ ಖಂಡ್ರೆ. ಸಮೀಲ ಸರ್, ಈ ಬಾರಿ ಪ್ರತಿಷ್ಠೆ ಕಣ ಯಾಕೆ ಅಂತಂದ್ರೆ ಅನೇಕ ಸಚಿವರ ಪುತ್ರ ಪುತ್ರಿ ನೆನ್ನೆ ಕೂಡ ಮಾತನಾಡ್ತಿದ್ವಿ, ಸಹೋದರಿ ಪತ್ನಿ ಹಿಂಗೆ ಸಾಲು ಸಾಲು ಸಚಿವರ ಪ್ರತಿಷ್ಠೆ ಕೂಡ ಪಣಕ್ಕಿದೆ ಅಂತ. ಒಂದು ಅದನ್ನ ನಾನು ಅನಿವಾರ್ಯವಾಗಿ ಪರಿಸ್ಥಿತಿ ಸೃಷ್ಟಿಸಿದ ಕೂಸುಗಳು ಇವರೆಲ್ಲ. ಯಾಕೆ ಅಂತಂದ್ರೆ ಅಖಾಡದಲ್ಲಿ ಎಳಿಲಿಕ್ಕೆ ಸಚಿವರುಗಳೇ ನಿರಾಕರಿಸಿರುವ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಿಮಗೆ ಸಚಿವರು ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತುಂಬ ಸ್ಟ್ರಾಂಗ್ ಆಗಿ ಕೆಲಸ ಮಾಡುವಂಥವ್ರು ಯಾರು ಅಂದರೆ ಅವ್ರ ಮಕ್ಕಳುಗಳು ಅನ್ನೋ ಕಾರಣಕ್ಕೆ ಬೆಳಗಾವಿಯಿಂದ ಹೆಬ್ಬಾಳ್ಕರ್ ಅವರ ಪುತ್ರ, ಈ ಕಡೆ ಜಾರಕಿಹೊಳಿಯವರ ಪುತ್ರಿ, ಹೀಗೆ ಇಲ್ಲಿ ಖಂಡ್ರೆ ಅವರ ಪುತ್ರ, ಈ ಥರ ಅವರು ಟಿಕೆಟನ್ನು ಕೊಟ್ಟಿದ್ದಾರೆ. ಮತ್ತು ಒಂದು 3 ಜನ ದಾವಣಗೆರೆ, ಹಾಗೆಯೇ ಕಲಬುರಗಿ, ಹೀಗೆ ಒಂದು 3 ಕಡೆ ಸಚಿವರ ನೆಂಟರುಗಳನ್ನು ಅಥವಾ ಕಾಂಗ್ರೆಸ್ ಪ್ರಭಾವಿ ನಾಯಕರ ನೆಂಟರುಗಳನ್ನು 8-9 ಸ್ಥಾನಗಳನ್ನು ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಇವರು ಮುಖ್ಯ ಉದ್ದೇಶ ನೆಕ್ಸ್ಟ್ ಜನ್ರೇಷನಿಗಾದರೂ ಒಬ್ಬ ಲೀಡ್ರು MP ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಅಲ್ಲಿ ಕ್ಯಾಂಡಿಡೇಟ್ ಆದರೂ ರೆಡಿ ಆಗಲಿ ಅನ್ನುವ, ಆ ಕ್ಯಾಂಡಿಡೇಟೇ ಇಲ್ಲ ಅನ್ನುವ ಕೊರತೆ ಅನ್ನೋ ತುಂಬೋ ನಿಟ್ಟಿನಲ್ಲಿ ಇದೊಂದು ಪ್ರಯೋಗ, ಅನಿವಾರ್ಯವಾಗಿ ಆದಂತಹ ಪ್ರಯೋಗ ಮತ್ತು ಪರಿಸ್ಥಿತಿಯಿಂದ ಮೂಡಿ ಬಂದ ಕೂಸುಗಳು ಇವರೆಲ್ಲ ಕ್ಯಾಂಡಿಡೇಟ್ಸ್ಗಳು. ಹೀಗಾಗಿ ಮಂತ್ರಿಗಳ ಮಕ್ಕಳು ನಿಂತರೆ ಮಂತ್ರಿಗಳು ಅವ್ರು ನಿಂತಿದ್ದಕ್ಕಿಂತ ಹೆಚ್ಚು ಕಾನ್ಸಂಟ್ರೇಷನ್ ಇಂದ ವರ್ಕ್ ಮಾಡ್ತಾರೆ, ಅಲ್ಲಲ್ಲಿ ಕ್ಯಾಂಡಿಡೇಟ್ಗಳು ಗೆದ್ಕೋತಾರೆ ಅನ್ನೋದು ಕೂಡ, ಅನ್ನೋ ಲೆಕ್ಕಾಚಾರ ಕೂಡ ಇಲ್ಲಿದೆ. ಅದು ತಕ್ಕ ಮಟ್ಟಿಗೆ ಇದು ವರ್ಕೌಟ್ ಆದಂಗೂ ಕಾಣ್ತಾ ಇದೆ. ಅದು ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ತಂತ್ರ ವರ್ಕೌಟ್ ಆದಂಗೂ ಕಾಣ್ತಿದೆ. ಬಟ್ ಈಗ ಲಿಂಗಾಯತರು ವುಮೆನ್ ವೋಟ್ ಬ್ಯಾಂಕ್, ನೀವು ಲಾಸ್ಟ್ ಟೈಮ್ 12 ಗೆದ್ದಿದ್ರು, ಅದರ ಹಿಂದೆ 14 ಗೆದ್ದಿದ್ರು, ಅದ್ರ ಹಿಂದೆ 12, ಅದರಿಂದ 10 ಬಿಜೆಪಿಯವರು. ಹೀಗಾಗಿ ಕಳೆದ 3 ಲೋಕಸಭಾ ಚುನಾವಣೆಯಿಂದ ಹೈದರಾಬಾದ್, ಕರ್ನಾಟಕ ಅಥವಾ ಈ ಕೆಲವು ಕ್ಷೇತ್ರಗಳು ಬಲವಾಗಿ ಬಿಜೆಪಿಯ ಕ್ಷೇತ್ರಗಳು, ಅದರಲ್ಲೇನು ಎರಡು ಮಾತಿಲ್ಲ. ಹೀಗಾಗಿ ಕಾಂಗ್ರೆಸ್ ಈ ಭದ್ರಕೋಟೆಯನ್ನು ಭೇದಿಸೋದಕ್ಕೆ ಈ ಬಾರಿ ಅಡಿಷನಲ್ ಆಗಿ ವುಮೆನ್ ವೋಟ್ ಬ್ಯಾಂಕ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಗ್ಯಾರಂಟಿಗಳ ಮೂಲಕ ಪ್ರಯತ್ನ ಪಡ್ತಿದೆ ಮತ್ತು ಸಾಧ್ಯವಾದಷ್ಟು ತಾವು ಒಂದು